ಕೈಲಾಸ ದ್ರೋಣಗಿರಿ ನಂದ ಗೌರಿ ಶಂಕರ ನರ ನಾರಾಯಣ ಬದ್ರಿನಾಥ್ ತ್ರಿಶೂಲಿಯ ಅಷ್ಟಾಪದದಲ್ಲಿ ಮೋಕ್ಷಗೈದ ಋಷಭನ್ ಪಾದಕ್ಕೊಂದ್ಸಲ ಉಗೇನ್ರಪ್ಪೋ. ಬಂಧುಗಳೇ, ಇಂದಿನ ಧಾರ್ಮಿಕ ಕಾರ್ಯಕ್ರಮವು ಮಲೆಯೂರು ಭಗವಾನ್ ಶ್ರೀ 1008 ಆದಿನಾಥ ತೀರ್ಥಂಕರರ ಶಿಲಾ ಜಿನಬಿಂಬ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವದ ಮುಂದಿನ ಭಾಗವನ್ನು ಒಳಗೊಂಡಿದ್ದು 1-11-2025 ನಡೆದ ಸಭಾ ಕಾರ್ಯಕ್ರಮ ಹಾಗೂ ಅಂದಿನ ಮತ್ತು 2-11-2025 ನಡೆದ ಧಾರ್ಮಿಕ ವಿಧಿವಿಧಾನಗಳು ಸಂಕಲನಗೊಂಡಿವೆ. ನಾಭಿರಾಯ ಮರದೇವಿಯ ಹೆಮ್ಮೆಯ ಪ್ರೀತಿಯ ಕುಮಾರನೇ, ವಿದ್ಯಾ ಬುದ್ಧಿಯ ಕಲಿಸಿದ ಗುರುವೆ ಕೊಡ್ ನಮಗೆ ಮತಿಯ. ಕೈಲಾಸಗಿರಿಯ ಆದೀಶ್ವರ್ಗೆ ಮುಂದಲ ಪೂಜೆಗೆ ಬರುವಾಗ ದ್ರವ್ಯಗಳ ಪರಿಮಳ ಗಮ್ಲೋ ಮಂಜುಗವಿದಾವೆ. ಆದಿನಾಥನು ಬರುವಾಗ ಜನರೆಲ್ಲರೂ ಗುನುಗುಟ್ಟಿದರೋ. ಬೆತ್ತಲೆ ಬರುವ ಆದಿನಾಥನ ಚಾರಿತ್ರವ ನೋಡಯ್ಯ. ಮೊಟ್ಟ ಮೊದಲ ತೀರ್ಥಂಕರ್ಗೆ ಶರಣು ಶರಣಯ್ಯ. ಕೇವಲ ಜ್ಞಾನಿ ಆದೀಶ್ವರ್ಗೆ ಶರಣು ಶರಣಯ್ಯ. ಕುಂಜವ ಇಟ್ಟಿವ್ನಿ ಸ್ವಾಮಿ ಕಾಣನಲ್ಲೋ ಆದೀಶ್ವರನ. ದೀಪವ ಹಚ್ಚಿ ಧೂಪವ ಹಾಕಿ ನಮಿಸುವೆನ ಆದೀಶ್ವರನ. ಕಮಲದ ಮ್ಯಾಲಿನ ತೀರ್ಥನಾಥ ಗಂಧ ಕುಟಿಯ ಋಷಭನಾಥ. ನಮಿಸಿಹರು ಮೊದಲ ದೇವಂಗೆ ಸ್ವರ್ಗದ ದೇವರೆಲ್ಲಾರು. ಅಲ್ಲಲ್ಲಲ್ಲೇ ಮೊಟ್ಟ ಮೊದಲ ತೀರ್ಥಂಕರ್ಗೆ ಶರಣು ಶರಣಯ್ಯ. ಕೇವಲ ಜ್ಞಾನಿ ಆದೀಶ್ವರ್ಗೆ ಶರಣು ಶರಣಯ್ಯ. ಪ್ರಾಣಿ ಪಕ್ಷಿ ತಿರಿಯಂಚ ನಾರಕಿ ದೇವ ಮನುಜರೆಲ್ಲ ಗಂಧರ್ವರೆಲ್ಲ ಒಪ್ಪಿಹರೋ ನಮ್ಮಯ ತೀರ್ಥಂಕರನ. ದೇವಾದೇವನ ನಾಭೀಸುತನ ನೆನೆವರು ಮುಜಗದಿ. ಆರತಿ ಎತ್ತಿ ಪ್ರಥಮ ದೇವಂಗೆ ನೆಂದಿಹರು ನೋಡಿ. ಮೊಟ್ಟ ಮೊದಲ ತೀರ್ಥಂಕರ್ಗೆ ಶರಣು ಶರಣಯ್ಯ. ಕೇವಲ ಜ್ಞಾನಿ ಆದೀಶ್ವರ್ಗೆ ಶರಣು ಶರಣಯ್ಯ. ಎಲ್ಲ ರೂಪವು ತಾನಂತೆ ಸಿದ್ಧ ಎಲ್ಲೆಲ್ಲಿಯೂ ತಾನಿಹನಂತೆ. ಅಲ್ಲಲ್ಲರ್ಸುತ್ತ ಗುಡಿಗಳ ತಿರುಗುವ ಜನಗಳ ಕಣ್ಣಿಗೆ ಕಲ್ಲಂತೆ. ಗುರುಗಳಿಗೊಂದು ಶರಣಾರ್ಥಿ, ಗುರು ಭಕ್ತರಿಗೂ ಅವ ಶರಣಾರ್ಥಿ.
ಶರಣಾರ್ಥಿ. ಒಂದನೇ ಕರ್ಮವ ಗೆದ್ದವರೇ, ಎರಡನೇ ಕರ್ಮವ ಗೆದ್ದವರೇ, ಮೂರನೇ ಕರ್ಮವ ಗೆದ್ದವರೇ, ನಾಲ್ಕನೇ ಕರ್ಮವ ಗೆದ್ದವರೇ, 4, 5, 6, 7, 8ನೇ ಕರ್ಮವ ಗೆದ್ದವರೇ. ಸಿದ್ಧ ಬುದ್ಧಾದೀಶ್ವರ ತ್ರಿಲೋಕ ವಂದಿತಾದೀಶ್ವರ, ಸಿದ್ಧ ಬುದ್ಧಾದೀಶ್ವರ ತ್ರಿಲೋಕ ವಂದಿತಾದೀಶ್ವರ, ತಂದನ ತಂದನ್ನ ತಾನನ ಆದೀಶ್ವರ, ತಂದನ ತಂದನ್ನ ತಾನನ, ತಂದನ ತಂದನ್ನ ತಾನನ ಆದೀಶ್ವರ, ತಂದನ ತಂದನ್ನ ತಾನನ. ಜಿನನಾಗಿ ಸಿದ್ಧರಾದವರೇ ಆದೀಶ್ವರ, ಸಿದ್ಧಾಲಯದಿ ನೆಲೆಸಿದವರೇ. ಜಿನನಾಗಿ ಸಿದ್ಧರಾದವರೇ ಆದೀಶ್ವರ, ಸಿದ್ಧಾಲಯದಿ ನೆಲೆಸಿದವರೇ. ಆದೀಶ್ವರ ಗಿರಿ ಆದೀಶ್ವರ, ಆದೀಶ್ವರ ಜಿನ ಆದೀಶ್ವರ, 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 ಕೈಲಾಸಗಿರಿಯ ಆದೀಶ್ವರ, ಮಾಂಗಿತುಂಗಿಯ ಆದೀಶ್ವರ, ಭಾವನಗಂಜದ ಆದೀಶ್ವರ, ಕುಂಡಲಗಿರಿಯ ಆದೀಶ್ವರ, ಎಂಟುಮಲೆಯ ಆದೀಶ್ವರ, ಜಟಾಧಾರಿ ಆದೀಶ್ವರ, ನಿರ್ವಾಣಗೈದ ಆದೀಶ್ವರ, ಸಿದ್ಧಗೈದ ಆದೀಶ್ವರ, ದೇವನು ನೀನೆ ಆದೀಶ್ವರ, ಗುರುವು ನೀನೆ ಆದೀಶ್ವರ, ಆದೀಶ್ವರ ಗಿರಿ ಆದೀಶ್ವರ, ಆದೀಶ್ವರ ಜಿನ 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 ಆದೀಶ್ವರ. ದಿನಾಂಕ 1/11/2025 ನಡೆದ ಸಭಾ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ಪರಮಪೂಜ್ಯ ಸ್ವಸ್ತಿಶ್ರೀ ಭುವನಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರಿಯ ಸ್ವಾಮೀಜಿಗಳವರು, ಪರಮಪೂಜ್ಯ ಸ್ವಸ್ತಿಶ್ರೀ ಸಿದ್ಧಾಂತಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರಿಯ ಮಹಾಸ್ವಾಮೀಜಿಗಳವರು, ಪರಮಪೂಜ್ಯ ಜಗದ್ಗುರು ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳವರು ವಹಿಸಿದ್ದು, ಶ್ರೀ ಡಿ ಸುರೇಂದ್ರಕುಮಾರ್ ಅವರು, ಶ್ರೀಮತಿ ಅನಿತಾ ಸುರೇಂದ್ರಕುಮಾರ್ ಅವರು ಹಾಗೂ ರಾಜಕೀಯ ಗಣ್ಯರು ಭಾಗವಹಿಸಿದ್ದರು. ಬಸದಿಯ ಬೃಹತ್ ಮಂಗಳ ಕಳಸ ಸ್ಥಾಪನೆ ವಿಶೇಷ ಆಕರ್ಷಣೆಯಾಗಿತ್ತು. ನಾವು 296 ದೇವಸ್ಥಾನಗಳು ಬಸದಿಗಳನ್ನು ಇಷ್ಟರವರೆಗೆ ಕಳೆದ 24 ವರ್ಷದಲ್ಲಿ ಮಾಡಿದ್ದೇವೆ. ಅತ್ತಿಗೆ ನಾವು ಧರ್ಮಸ್ಥಳದಿಂದ 42 ಕೋಟಿ ರೂಪಾಯಿ ಖರ್ಚಾಗಿದೆ. 42 ಕೋಟಿಯಲ್ಲಿ ಯಾಕೆ ಆಯಿತು ಅಂತ ಹೇಳಿದರೆ, ನಾವು ಎಲ್ಲ 296 ದೇವಸ್ಥಾನಕ್ಕೆ 42 ಕೋಟಿ ಲಾಭ ಇಟ್ಟಿಲ್ಲ, ಕೆಲಸಕ್ಕೆ ಸಂಬಳ ಮಾತ್ರ ಕೊಟ್ಟಿದ್ದೇವೆ. ಹಾಗಾಗಿ ಯಾವ ಲಾಭ ಹಾಕ್ಕೊಂಡ್ರು ಇನ್ನೊಂದು 40 ಕೋಟಿ ಜಾಸ್ತಿ ಆಗ್ಬೋದು. ಆದರೆ ಎಲ್ಲ ಇನ್ನೊಂದು ವಿಶೇಷ ಏನು ಅಂದರೆ, ಈ 297 ಬಸದಿಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಪೂಜೆನೇ ಇರಲಿಲ್ಲ. ಆ ದೇವರುಗಳೆಲ್ಲ ಹಾಗೇ ಇದ್ದರು. ಈಗ ಎಲ್ಲ ಕಡೆಗಳಲ್ಲಿ ಪೂಜೆ ಆಗ್ತಾಯಿದೆ, ನೈವೇದ್ಯ ಆಗ್ತಾಯಿದೆ, ಜನ ಬಸ್ತಿಗೆ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ. ಮುಂಚೆ ಒಂದು ಊರಿಗೆ ಹೋದರೆ ಇಲ್ಲಿ ಏನಿದೆ ಅಂದರೆ ಏನಿಲ್ಲಪ್ಪ ಅಂತ ಹೇಳ್ತಿದ್ರು. ಈಗ ಇದೇ ರೀ ನಮ್ಮಲ್ಲೂ ಒಂದು ಬಸ್ತಿ ಇದೆ ಬನ್ನಿ ನೋಡಿ ಅಂತ ಜನ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಈ ಧರ್ಮಸ್ಥಳದ ವತಿಯಿಂದ ಈ ಕಾರ್ಯಕ್ರಮವನ್ನು ನಾವು ಭಾಳ ಚೆನ್ನಾಗಿ ಮಾಡ್ತಾಯಿದ್ದೇವೆ. ನಿಮಗೆ ಒಂದು ಸಂತೋಷದ ವಿಷಯ ಅಂತ ಹೇಳಿದರೆ, ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್ನ ಮುಖಾಂತರವಾಗಿ ಜೀರ್ಣೋದ್ಧಾರದ ಕಾರ್ಯವನ್ನು ಹಮ್ಮಿಕೊಂಡು ಅದನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಕನಕಗಿರಿ ಒಂದು ಐತಿಹಾಸಿಕವಾದಂತಹ ಪ್ರಸಿದ್ಧವಾದಂತಹ ಸ್ಥಳ. ವಿಶೇಷವಾಗಿ ಜೈನ ಸಮುದಾಯಕ್ಕೆ ಅತ್ಯಂತ ಪವಿತ್ರವಾದಂತಹ ಒಂದು ಪುಣ್ಯಕ್ಷೇತ್ರ. 5ನೇ ಶತಮಾನದಲ್ಲಿ ಪೂಜ್ಯಪಾದರಿಂದ ಸಂಸ್ಥಾಪಿಸಲ್ಪಟ್ಟಂತಹ ಕ್ಷೇತ್ರ ಅದು. ಪೂಜ್ಯಪಾದರು ಅವರ ತಂದೆ ತಾಯಿಗಳು ಮೂಲತಃ ಜೈನರಲ್ಲ. ಅವರು ವೈದಿಕ ಕುಟುಂಬಕ್ಕೆ ಸೇರಿದಂಥವರು.
ಅವ್ರ ಮಕ್ಕಳಿಲ್ಲದೆ ಪ್ರಾರ್ಥನೆ ಮಾಡಿದಾಗ ತಾಯಿಗೆ ಮುನಿಗಳ ಒಂದು ದರ್ಶನ ಆಗಿ ಪುತ್ರ ಸಂತಾನ ಆಗುತ್ತೆ ಅಂತನೋ ಕನಸು ಬೀಳುತ್ತೆ. ಅದಾದ ನಂತರ ಅವ್ರ ಗರ್ಭ ಧರಿಸಿದ ಮೇಲೆ ಜೈನ ದೇವಾಲಯಗಳಿಗೆ ಹೋಗಬೇಕು ಅಂತ ಆಕಾಂಕ್ಷೆ ಬಹಳ ಆಗುತ್ತೆ. ಆದರೆ ಅವ್ರ ಪತಿ ಬಹಳ ಒಪ್ತಾ ಇರಲಿಲ್ಲ. ನಾವು ವೈದಿಕ ಧರ್ಮದವರು ಜೈನದ ಇದೆಲ್ಲ ಹಿಂದಿನ ಕಾಲದಲ್ಲಿ ನಡೆಯೋದು, ಈಗಲೂ ನಡೆಯೋದು ಯಾವಾಗಲೂ. ನಾವು ವೈದಿಕರು ಜೈನ ಧರ್ಮಕ್ಕೆ ಅಲ್ಲಿ ದೇವಸ್ಥಾನಕ್ಕೆ ಬಸದಿಗೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅವ್ರ ಒಪ್ಪಿಗೆ ಸೂಚಿಸಲ್ಲ. ಆವಾಗ ಅವ್ರ ಶ್ರೀಮತಿಯವರು ಒಂದೇ ಒಂದು ಕೇಳ್ತಾರೆ, ಕೊನೆ ಪಕ್ಷ ಮಗು ಆಗೋ ತನಕಾದರೂ ಅವಕಾಶ ಕೊಡಿ ಅಂತ ಕೇಳ್ತಾರೆ. ಆಮೇಲೆ ಅಲ್ಲಿ ಜೈನ ದೇವಾಲಯಕ್ಕೆ ಹೋದ್ಮೇಲೆ ಅವರು ಕೆಲವು ಆಚರಣೆಗಳನ್ನು ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಮುನಿಗಳನ್ನು ಭೇಟಿ ಮಾಡಿದಾಗ ಅವರು ಇಂತಹ ಆಚರಣೆಗಳು ಮಾಡಬೇಕಾದ್ರೆ ಕೆಲವು ನೀತಿ ನಿಯಮಗಳನ್ನು ಅನುಸರಿಸಬೇಕು ಅಂತ ಹೇಳ್ತಾರೆ. ಅವ ಪತಿ ಅನಿವಾರ್ಯವಾಗಿ ತಮ್ಮ ಪತ್ನಿಯ ಒಂದು ಸೌಖ್ಯಕ್ಕಾಗಿ ಗರ್ಭದಲ್ಲಿರುವಂಥ ಮಗುವಿನ ಕಾರಣಕ್ಕಾಗಿ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಆವಾಗಲೇ ಮುನಿಗಳು ಹೇಳ್ತಾರೆ, ನಿಮಗೆ ಹುಟ್ಟುವಂಥ ಮಗ ಲೋಕೋದ್ಧಾರಕ್ಕಾಗಿ ತನ್ನ ಜೀವನವನ್ನು ಮುಡಿಪಾಗಿಡುವಂತಹ ಒಬ್ಬ ಮಗುವಾಗಿ ಹುಡ್ತಾನೆ ಅಂತನ್ನುವ ಭವಿಷ್ಯವನ್ನು ನುಡಿತಾರೆ. ಆನಂತರ ಪೂಜ್ಯಪಾದರು ಕ್ರಿಯೆ ವಯಸ್ಸಿನಲ್ಲೇ ತಂದೆ ತಾಯಿಗಳನ್ನು ಒಪ್ಪಿಗೆಯನ್ನು ಬಿಟ್ಟು ಮನೆ ಬಿಟ್ಟು ಜೈನ ಧರ್ಮವನ್ನು ಸ್ವೀಕರಿಸಿ ಒಬ್ಬ ಮಹಾ ತಪಸ್ವಿಗಳಾಗಿ ಬೆಳೆದಂತಹವರೇ ಈ ಕನಕಗಿರಿಯ ಮಠವನ್ನು ಸ್ಥಾಪನೆ ಮಾಡಿದವರು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕಾದಂತಹ ಸಂಗತಿ. ಬೆಂಗಳೂರು ಹಂಚು ಹಳ್ಳಿ ಅಂತಂದ್ರೆ ಮಲ್ಲೂರು ಭಾಳ ಸುಂದರ ಊರಿದೆ, ಭಾಳ ಚೆನ್ನಾಗಿ ಅನಿಸ್ತದೆ. ಮಲ್ಲೂರಿಂದ ನೋಡಿದ್ರೆ ಕನಕಗಿರಿ ಸ್ವಾಮೀಜಿರದು ಎಲ್ಲ ಎಷ್ಟು ಚೆನ್ನಾಗಿದೆ. ಇಲ್ಲೇ ಉಳ್ಕೊಂಡು ನಾನು ಕೂಡ ತಪಸ್ಸೆ ಮಾಡಲಿನ ಅನಿಸ್ತೈತಿ. ಅಷ್ಟು ಚೆನ್ನಾಗಿ ನಿಮ್ಮ ಊರಿದೆ, ನಿಮ್ಮ ಕ್ಷೇತ್ರ ಇದೆ, ನಿಮ್ಮ ಪರಿಣಾಮ ಎಷ್ಟು ಚೆನ್ನಾಗಿದೆ, ನಿಮ್ಮ ಎಷ್ಟು ಭದ್ರ ಪರಿಣಾಮ ಇದೆ ನಿಮ್ದೆಲ್ಲಾರ್ದು. ಆಗ ಕುಂಬಾರ ಗಡ್ಗೆ ಮಾಡಿದಾಗ ನಿಮ್ಮಂಥವ್ರು ಗಡ್ಗೆ ಖರೀದಿ ಮಾಡ್ತಿರಲ್ಲ, ಮೊದಲು ಅವ್ನು ಹೇಳ್ತೀರಿ ಒಂದು ಹನಿ ನೀರು ಹೊರಗೆ ಬಂದರೆ ನೀನು ಗಡ್ಗೆ ವಾಪಸ್ ಅಂತ ಹೇಳ್ತೀರಿ. ಯಾಕಂತಂದ್ರೆ ಅದು ಆ ಗಡ್ಗೆ ಒಳಗೆ ನೀರು ಸೋರಿದ್ರೆ ಯಾರು ಗಡ್ಗೆ ತೊಗೊಳಂಗಿಲ್ಲ. ಹಂಗೆ ಎಷ್ಟು ಮೆಹನತ್ತು ಮಾಡಿ ಗಡ್ಗೆ ತೊಗೊಂಡಿರ್ತಾನೆ. ಹಂಗೆ ನಮ್ಮ ಸುರೇಂದ್ರ ಹೆಗಡೆಯವರು, ಯುರೇಂದ್ರ ಹೆಗಡೆಯವರು ಅವರೆಲ್ಲರೂ ಕೂಡಿಕೊಂಡು ಎಷ್ಟು ಚೆನ್ನಾಗಿ ಮಾಡ್ಯಾರಂದ್ರೆ ಮಳೆ ಬಿದ್ದರೆ ನೀರು ಸೋರಬಾರ್ದು. ಎಲ್ಲ ಜೀರ್ಣೋದ್ಧಾರ ಎಷ್ಟು ಜೀರ್ಣೋದ್ಧಾರ ಮಾಡ್ಯಾರಂದ್ರೆ ನಾನು ಸಾಕಷ್ಟು ಮಂದಿರಗಳನ್ನು ನೋಡೀನಿ. ಎಲ್ಲೆಲ್ಲಿ ಇವ್ರು ಜೀರ್ಣೋದ್ಧಾರ ಮಾಡ್ಯಾರೋ ಎಲ್ಲ ಗುಡಿ ಭಂಡಾರ ಬಸದಿ ಎಲ್ಲವನ್ನೂ ಅಡ್ಡಾಡಿ ಬಂದೇನಿ. ಲಾಸ್ಟ್ ನಿಮ್ಮ ಊರಿಗೆ ಬಂದು ನೋಡ್ರಿ, ಅಷ್ಟು ಚೆನ್ನಾಗಿ ಮಂದಿರ ಆಗ್ಯಾವ ಎಲ್ಲ ಕಡೆ.